ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೀಂದ್ರ ಬೊಲೊರೋ ಮ್ಯಾಕ್ಸಿ ಟ್ರಕ್ ಅಂತೇಳಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು 2017 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಮಾಹಿತಿ ಎಲ್ಲ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಗಿರ್ತೀವಿ. ನಂಬರು ಇದ್ದರೆ ಈ ವಿಡಿಯೋ ಕೆಳಗಡೆ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ. ಏನಾದರೂ ಹೇಳೋದು ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನಿಮ್ಮ ಗಾಡಿ ಸೇಲಿಗಿದ್ರೂ ಇದೇ ನಂಬರ್ಗೆ ಒಂದು ಚೆನ್ನಾಗಿರೋ ಒಂದು 5 ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಅದು ಸರ್ ಗಾಡಿ ಮಹೇಂದ್ರ ಪಿಕಪ್ ಮ್ಯಾಕ್ಸ್ ಟ್ರಕ್. ಮಹೀಂದ್ರ ಪಿಕಪ್ಪು ಮ್ಯಾಕ್ಸಿ ಟ್ರಕ್ಕು. ಹಾಂ ಮ್ಯಾಕ್ಸ್ ಟ್ರಕ್. ಓಕೆ, ಮಾಡಲು ಸರ್ ಅದು 17 ಮಾಡಲು 19 ರಿಜಿಸ್ಟ್ರೇಷನು. 17 ಮಾಡಲು 19 ರಿಜಿಸ್ಟ್ರೇಷನ್. ಹೌದು. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ 4 ಓನರ್ ಆಗಿದೆ. ಓಕೆ, ಕಿಲೋಮೀಟ್ರ್ ಎಷ್ಟು ಹೊಡಿದೆ? ಕಿಲೋಮೀಟ್ರು 80,000 ಹೊಡಿದೆ. 80,000 ಅಷ್ಟೇನಾ? ಹಾಂ ಅಷ್ಟೇ ಹೊಡಿರೋದು, 80,000 ಹೊಡಿದೆ. ಓಕೆ, ಎಫ್ ಸಿ ಇನ್ಸೂರೆನ್ಸು ಸರ್? ಎಫ್ ಸಿ ಇನ್ಸೂರೆನ್ಸ್, ಎಫ್ ಸಿ 1 ವರ್ಷ ಇದೆ. ಇನ್ಸೂರೆನ್ಸ್ ಈ ತಿಂಗಳು ಕ್ಲೋಸ್ ಆಗುತ್ತೆ. ಬಂದರೆ ಯಾವಾರಾದರೆ ಕಟ್ಕೊಡ್ತೀನಿ, ಇಲ್ಲಾಂದ್ರೆ ಅವರೇ ಕಟ್ಕೊತೀನಿ, ಕಟ್ಕೊಳ್ಳಿ ಸರ್. ಓಕೆ, ಟೈರೆಲ್ಲ? ಟೈರಲ್ಲಿ 80% ಇದೆ. ಓಕೆ, ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಸರ್ ಕಂಡೀಷನ್ ಈಗ? ಗಾಡಿ ತುಂಬ ಚೆನ್ನಾಗಿದೆ ಸರ್. ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಅದೇನಪ್ಪ ಅಂದರೆ ಸಣ್ಣದು ಫ್ರಂಟ್ ಒಂಚೂರು ಟೈರ್ ಒಂಚೂರು ಔಟ್ ಹೊಡಿತಾ, ಅದು ಬೇಕಾದ್ರೂ ಹಾಕ್ಸ್ಕೋಬೇಕು. ಅದು ಹೇಳ್ಬಿಡು, ಅದು ಹೇಳುವಾಗಲೇ 80% ಇದೆ ಅಂದರೆ ಒಂದು ಚಿನ್ನ ಸ್ಟೆಪ್ ಹೊಡಿತೈತೆ, ಅದು ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ನಾನು, ಇಲ್ಲ ಅಂತ ಅವರೇ ಚೇಂಜ್ ಮಾಡಿಸ್ಕೊಳ್ಳಿ, ಮಾಡಿಸ್ಕೊಳ್ಳಿ. ಓಕೆ, ಇದು ಬಾಡಿ ಎಲ್ಲ ಚೆನ್ನಾಗಿದೆಯಾ? ಬಾಡಿ ಲೈನ್ ಚೆನ್ನಾಗಿದೆ ಸರ್. ಫ್ರಂಟ್ ಒಂಚೂರು ಟಿಂಕರಿಂಗ್ ಇದೆ, ಅದೇನು ಲೈಟ್ ಟಿಂಕರಿಂಗ್, ಏನು ಟಿಂಕರಿಂಗ್ ಇಲ್ಲ. ಫ್ರಂಟು ಬ್ಯಾನೆಟ್ ಎಲ್ಲ ಒಂಚೂರು ಟಿಂಕರಿಂಗ್ ಇದೆ ಅಷ್ಟೇ, ಇನ್ನು ಯಾವುದು ಟಿಂಕರಿಂಗ್ ಇಲ್ಲ ಸರ್. ಎಲ್ಲ ಚೆನ್ನಾಗಿದೆ ಗಾಡಿ. ಓಕೆ, ಇದು ಮತ್ತು ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಹ್ಞೂ ಸರ್, ಫೈನಾನ್ಸ್ ಹಾಕ್ಸಿದ್ದೀನಿ. ಫೈನಾನ್ಸ್ ಇದೆ. ಕ್ಲೋಸ್ ಮಾಡ್ಕೊಡ್ತೀನಿ ಸರ್, ಎಷ್ಟು ವ್ಯವಹಾರ ಆಗುತ್ತೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ತೊಗೊಳ್ಳೋರಿಗೆ ಸಿ ಸಿ ಕಂಡೀಷನ್ ಕೊಡ್ತೀರಾ? ಹೌದು ಸರ್, ಸಿ ಸಿ ಕಂಡೀಷನ್ ಕೊಡ್ತೀನಿ. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹೌದು ಸರ್, ನಮ್ಮ ಕಡೆ ಇದೆ. ಓಕೆ, ಎಲ್ಲಿ ಸರ್ ಅದು ಗಾಡಿ? ಗಾಡಿ ಇರೋದು ಸರ್ ಮೈಸೂರು ಬಿಳಿಕೆರೆ ಅಂತ ಬರುತ್ತೆ ಸರ್, ಅಲ್ಲಿ. ಮೈಸೂರು ಹತ್ರ? ಬಿಳಿಕೆರೆ. ಓಕೆ, ಎಷ್ಟು ಇರೋದು ಮೈಸೂರಿಂದ? ಮೈಸೂರಿಂದ ಒಂದು 30 ಕಿಲೋಮೀಟರ್. 30 ಆಗುತ್ತಾ? ಹೌದು ಸರ್. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 580 ಹೇಳ್ತೀನಿ. ಹ್ಞೂ, ಬಂದರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್, ಕ್ಲೋಸ್ ಮಾಡ್ಕೊಡ್ತೀನಿ. 5,80,000? ಹೌದು ಸರ್. 2017 ಮಾಡಲು? ಹೌದು ಸರ್. ಕಮ್ಮಿ ಮಾಡಿ ಸರ್, ಸ್ವಲ್ಪ ಜಾಸ್ತಿನೇ ಆಯಿತು. ಇಲ್ಲ, ನಡೀತಾ ಇದೆ ರೇಟು. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ ಸರ್. ಕಂಡಮ್ ಇದ್ರೆ ಕಡಿಮೆನೇ ಹೇಳ್ಬಿಡ್ತಾ ಇದೆ. ಕಂಡಮ್ ಇಲ್ಲ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ಬಾಡಿ ಎಲ್ಲ ನೋಡಿ, ಬಾಡಿ ಎಲ್ಲ ಬೇರೆ ಥರ ಎಲ್ಲ ಮಾಡಿ ನೀಟಾಗಿ ಬಾಡಿಗೆ ತುಂಬ ಖರ್ಚು ಮಾಡಿದ್ದೀವಿ. ಅಲ್ಲ, ನಿಮ್ಮದು ಸಣ್ಣ ಗಾಡಿ ಅಲ್ವಾ ಮ್ಯಾಕ್ಸಿ ಟ್ರಕ್ಕು, ಹಂಗಾಗಿ ಹೇಳ್ತಿದ್ದೀನಿ. ಮತ್ತು ಗಾಡಿ ರೇಟ್ ಜಾಸ್ತಿ ಆಯಿತು, ಗಾಡಿ ಸೇಲ್ ಆಗಲಿಲ್ಲ ಅಂತಂದೇಳಿ ಸುಮ್ಮನೆ ಕೂತ್ಕೊಂಡ್ರೆ ಅದು ನಮ್ಮ ಜವಾಬ್ದಾರಿ ಆಗಲ್ಲ. ಅದಕ್ಕಾಗಿ ಮುಂಚೆ ಹೇಳ್ಬಿಡ್ತೀವಿ ನಾವು. ಹಾಂ, ಅದೇ ಸರ್, ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್, ಏನು ತೊಂದರೆ ಇಲ್ಲ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇ ಇಲ್ಲ? ಹಾಂ, ಇದೇ ಇರಲಿ ಸರ್ ಕಾಂಟ್ಯಾಕ್ಟ್.